ದುನಿಯಾ ವಿಜಯ್ ಅವ್ರು ಇರ್ಬೇಕಾದ್ರೆ ರಂಗಾಯಣ್ ರಘು ಅವ್ರು ಇಲ್ಲ ಅಂದ್ರೆ ಅದು ಸಿನಿಮಾನೇ ಅಲ್ಲ ಗುರು. ನಮಸ್ಕಾರ, ಮತ್ತೆ ಹೊಸ ವಿಡಿಯೋಗೆ ನಿಮ್ಮೆಲ್ರಿಗೂ ಸ್ವಾಗತ. ಸೊ ಏನಪ್ಪ ಇವತ್ತಿನ ವಿಶೇಷ ಅಂತ ಅಂದರೆ, ಇವ್ರ ಬಗ್ಗೆ ಹೇಳಬೇಕು ಅಂದರೆ ಸಿನಿಮಾ ಇಂಡಸ್ಟ್ರಿಗೆ ತುಂಬಾ ಕಡಿಮೆ ಲೆವೆಲಿಂದ ಬಂದಂಥವ್ರು. ಯಾಕಂದರೆ ಅವ್ರದ್ದು ಈಗಲೂ ಡೈಲಾಗು ಫೇಮಸ್ ಅಂದರೆ, ಏನೋ ಒಂದೇ ಒಂದು ಮೊಟ್ಟೆ ಏನೋ ಒಂದು ಡೈಲಾಗ್ ಇದೆ, ಇಟ್ಕೊಂಡು ದುನಿಯಾಗೆ ಎಂಟ್ರಿ ಆದವರು. ಹೌದು, ಯಾರ ಬಗ್ಗೆ ಮಾತಾಡ್ತಿದ್ದೀನಿ ಅಂದರೆ ನಿಮ್ಮೆಲ್ಲರ ನೆಚ್ಚಿನ ಬ್ಲ್ಯಾಕ್ ಕೋಬ್ರಾ ಅಂತಲೇ ಹೆಸರಾಗಿರೋಂಥರ ದುನಿಯಾ ವಿಜಯ್ ಅವ್ರ ಬಗ್ಗೆ. ಸೊ ಏನು ವಿಶೇಷ ಅಂತಂದರೆ, ಇವರು ಹೀರೋ ಫಸ್ಟು ಜೂನಿಯರ್ ಆರ್ಟಿಸ್ಟ್ ಆಗಿ ಬಂದು ಕೊನೆಗೆ ತಾನು ಒಂದು ಹೀರೋ ಬೆಳಿಬೇಕು ಅನ್ಕೋ ಆಸೆ ಇದ್ದು ಗೆದ್ದು ಈಗ ಒಂದು ಮಟ್ಟಕ್ಕೆ ಏನಂತ ಸ್ಟಾರ್ಡಮ್ ಗಿಟ್ಸ್ಕೊಂಡಿರೋರು. ಬಟ್ ಅಲ್ದೇ ಇವರು ಡೈರೆಕ್ಷನ್ ಡಿಪಾರ್ಟ್ಮೆಂಟಲ್ಲೂ ಇನ್ವಾಲ್ವ್ ಆಗಬೇಕು, ಡೈರೆಕ್ಟರ್ ಕಮ್ ಹೀರೋ ಆಗಿನೂ ಮಾಡಬೇಕು ಅಂದ್ಕೊಂಡು ಆಸೆ ಇದ್ದಿದ್ದು ಸಿನಿಮಾ ಸಲಗ. ನೀವು ಆಲ್ರೆಡಿ ನೋಡಿರ್ತೀರ, ಸೂಪರ್ ಹಿಟ್ ಬ್ಲಾಕ್ ಬಾಸ್ಟರ್ ಫಿಲ್ಮ್ ಅದು ಸಲಗ. ನಾನಂತೂ ಸೈಕಾಗಿ ಹೋಗ್ಬಿಟ್ಟೆ ಫಸ್ಟ್ ಡೇ ನೈಟ್ ಶೋ ನೋಡಿಬಿಟ್ಟು. ಸೊ ಈಗ ಏನಪ್ಪ ಅಂತಂದರೆ ಅವ್ರದ್ದೇ ನಿರ್ದೇಶನ ನೆಕ್ಸ್ಟ್ ಸಿನಿಮಾ ಭೀಮಾ. ಯಾಕಂದರೆ ಈ ಸಿನಿಮಾ ಆಲ್ಮೋಸ್ಟ್ 2 ವರ್ಷ ಅಲ್ಲ 1.5 ವರ್ಷದಿಂದ ನಡೀತಾನೆ ಇದೆ ಡಿಸ್ಕಷನ್ನು. ಯಾವಾಗ ಕೊನೆಗೂ ಈ ಆಗಸ್ಟ್ 9ನೇ ತಾರೀಕು ರಿಲೀಸ್ ಆಗ್ತಾ ಇದೆ, ಅದು ಈ ವಾರನೇ, ಮುಂದಿನ ವಾರನೇ. ಸೊ ಅದರ ಟ್ರೈಲರ್ ಈಗ ಬಿಟ್ಟಿದ್ದಾರೆ. ಏನು ವಿಶೇಷ ಅಂತಂದರೆ, ಅವ್ರದ್ದು ಒಂದು ಫಿಲಮ್ ಇರುತ್ತಲ್ಲ, ಡೈರೆಕ್ಷನಲ್ಲಿ ಸಾಂಗ್ಗಳು ಸೌಂಡ್ ಮಾಡೋದು. ಈಗ ನೋಡಿ ಈ ಸಿನಿಮಾದಲ್ಲಿ ಎಷ್ಟು ಸಾಂಗ್ಗಳು ಸೌಂಡ್ ಮಾಡಿದೆ. ಸೈಕ್ ಆಗಿರ್ಬೋದು, ಆಮೇಲೆ ಐ ಲವ್ ಯು ಕಣೆ ಆಗಿರ್ಬೋದು, ಈಗ ರೀಸೆಂಟಾಗಿ ರಿಲೀಸ್ ಆಗಿದೆ ಅಂತ ಅದು ಬರ್ತಿಲ್ಲ. ಬಟ್ ಏನಾದ್ರು ಆ ಸಾಂಗ್ಗಳಲ್ಲಿ ಒಂದೊಂದು ವೈಬ್ ಇರುತ್ತೆ ಗುರು. ಅವ್ರು ಪಕ್ಕಾ ಲೋಕಲಾಗಿ ಇಟ್ಕೊಂಡು ಮಾಡ್ತಾರೆ. ಅದರಿಂದನೇ ಎಲ್ಲ ಆ ಲೋಕಲ್ ಹುಡುಗರಿಗಾಗಲಿ ಒಂದು ಏನು ಫಿಲಮ್ ನೋಡಬೇಕು ಅಂತ ಆಸೆ ಇರ್ತಾರಲ್ಲ, ಪಡ್ಡೆ ಹುಡುಗರು ಅಂತಾರಲ್ಲ, ಅವ್ರಿಗೆ ತುಂಬ ಇಷ್ಟ ಆಗುವಂಥ ಸಿನಿಮಾ ಜಾನರ್ ತೊಗೊಂಬರ್ತಾರೆ. ಸೊ ಅವ್ರು ಹೇಳ್ದಾಗ ಇದು ಕಂಪ್ಲೀಟ್ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಅಂತ ಹೇಳಿದ್ದಾರೆ. ಸೊ ನೋಡೋಣ, ಟ್ರೈಲರ್ ನೋಡಿ ಏನಂತ ಡಿಸೈಡ್ ಮಾಡೋಣ. ಬಟ್ ನಿಮಗೆ ಯಾವ ಫೇವ್ರೇಟ್ ಸಾಂಗ್ ಯಾವುದೋ ನನ್ನ ಸಾಂಗ್ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ತಡ ಮಾಡದೆ ಶುರು ಮಾಡೋಣ ಟ್ರೈಲರ್ನ. ಬನ್ನಿ. ಮ್ಯೂಸಿಕ್ ಆನಂದ ಆಡಿಯೋ. ಪ್ರೀತಿಯ ಅಪ್ಪುಗೆ ಅರ್ಪಣೆ. ಬ್ಯಾಕ್ಗ್ರೌಂಡ್ ಸ್ಕೋರ್ ಅಬ್ಸರ್ವ್ ಮಾಡಬೇಕು, ಓಕೆನಾ? 7 ಬುಕ್ ಆಗುತ್ತೆ. 7 ಬುಕ್ ಆಗುತ್ತೆ ಅಂದ್ರೆ ಏನು? ಡ್ರ್ಯಾಗನ್ ಮಂಜು ಅವ್ರ ಅಪೇರೆನ್ಸ್ ನೋಡ್ಬೇಕು ಗುರು, ಹೆಂಗಿದೆ ಅಂತ. ಜಟ ಸ್ಟಂಟ್ ಎಲ್ಲ ರಿಯಲ್ ಗುರು ಇವ್ರದ್ದು ಸಿನಿಮಾದಲ್ಲಿ, ಅದನ್ನ ನೆನ್ಪಿರ್ಕೋಬೇಕು. ಓಕೆ, ಓಕೆ. ಸ್ಟೋರಿ ಇನ್ನೂ ಬಂದಿಲ್ಲ. ಅವ್ರ ರಿಯಲ್ ಎಸ್ಟೇಟ್ ಡ್ರ್ಯಾಗನ್, ಇದರಲ್ಲೂ ಡ್ರ್ಯಾಗನ್. ಡೈಲಿ ಲೈಫಲ್ಲಿ ಏನೇನು ನಡೀತಿದೆ ಅದನ್ನು ತೋರಿಸಿದ್ದಾರೆ ಅನ್ಕೊಂತೀನಿ. ಏನೋ ಸ್ಟೋರಿ. ಹೀರೋಯಿನ್ಗೆ ಅಷ್ಟು ಸ್ಪೇಸ್ ಇಲ್ಲ ಅನ್ಕೊಂತೀನಿ, ಯಾಕಂದ್ರೆ ಇದು ರಿಯಲ್ ಲೈಫ್ ಸ್ಟೋರಿ ಅಂತ ಹೇಳಿರೋದ್ರಿಂದ. ಅದು ಬಟ್ ಕಂಪ್ಲೀಟ್ ಆಕ್ಷನ್ ಪ್ಯಾಕ್ ಅನ್ಸುತ್ತೆ. ದುನಿಯಾ ವಿಜಯ್ ಅವ್ರು ಇರ್ಬೇಕಾದ್ರೆ ರಂಗಾಯಣ್ ರಘು ಅವ್ರು ಇಲ್ಲ ಅಂದ್ರೆ ಅದು ಸಿನಿಮಾನೇ ಅಲ್ಲ ಗುರು. ರೀಸೆಂಟ್ ಇಂಟರ್ವ್ಯೂಲ್ ಹೇಳ್ದಂಗೆ ರಿಯಲ್ ಲೈಫ್ ಅಂತ ಹೇಳಿದ್ದಾರೆ. ಯಾಕಂದರೆ ಕೆಲವೊಂದು ಎಲಿಮೆಂಟ್ ತೋರಿಸಿದ್ದಾರೆ, ಡ್ರಗ್ಸು ಮತ್ತು ಆಲ್ಕೋಹಾಲಿಕ್ ಅಡಿಕ್ಟ್ ಆಗಿರೋದು ಯೂತ್ಸು. ಸೊ ಅದನ್ನು ತೋರಿಸಿದ್ದಾರೆ. ಬಟ್ ಏನಪ್ಪ ಅಂತಂದರೆ ಫುಲ್ ಲೋಕಲ್ಲಾಗೆ ತೆಗೆದಿರೋದ್ರಿಂದ ಏನೋ ಒಂದು ಸಾಂಗ್ ಎಲಿಮೆಂಟ್ ಬಂದಿಲ್ಲ ಟ್ರೈಲರಲ್ಲಿ. ಅದು ಗುಡ್ ವಿಷಯ, ಯಾಕಂದರೆ ಕೆಲವರು ಟ್ರೈಲರಲ್ಲಿ ಸಾಂಗ್ನೇ ಅರ್ಧ ನಿಮಿಷ ಮಾಡಿ ಎಳೆದು ಬಿಡ್ತಾರೆ. ಬಟ್ ಈ 9ನೇ ತಾರೀಕು ನಾವು ಕಾಯ್ತಿರೋಂಥ ಎಲಿಮೆಂಟ್ ಸಿಗುತ್ತೆ ಅನ್ನೋದನ್ನ ಥಿಯೇಟ್ರಲ್ಲಿ ಹೋಗಿ ನೋಡಬೇಕು. ಸೊ ತಡ ಮಾಡಿದೆ, ಎಲ್ಲರೂ ಕಾದು ಆ ಕಾಯೋಕೆ ಒಂದು ಅರ್ಥ ಸಿಗುತ್ತೆ ಅಂದ್ಕೊಂಡಿದ್ದೀವಿ. ನೋಡೋಣ.